ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ. ಇದು ಮೈಸೂರು ಪ್ರವಾಸದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು KRS ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಮೈಸೂರಿಂದ ಸುಮಾರು 20 ಕಿಲೋಮೀಟ್ರು ದೂರದಲ್ಲಿದೆ. ರಸ್ತೆ ಪಕ್ಕ ಎಲ್ಲ ಗದ್ದೆ ಬಯಲು ತುಂಬಾ ಚೆನ್ನಾಗಿತ್ತು. ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತು. ಗಾಳಿ ಕೂಡ ತುಂಬಾ ಚೆನ್ನಾಗಿ ಬೀಸ್ತಾ ಇತ್ತು. ಗದ್ದೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನೇನು ಹತ್ತತ್ರ ನಾವು KRS ಡ್ಯಾಮ್ ಹತ್ರ ಇದ್ದೀವಿ. ಇನ್ನೊಂದು 2 or 3 ಮಿನಿಟ್ಸಲ್ಲಿ KRS ಡ್ಯಾಮ್ನ ರೀಚ್ ಆಗ್ತೀವಿ. ತುಂಬಾ ಚೆನ್ನಾಗಿದೆ ಅಂತೆ. ನಾನು ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು. ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಈಗ ನಾವು KRS ಡ್ಯಾಮ್ನ ತಲುಪಿದ್ವಿ. ಗಾಡಿಯಲ್ಲೇ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೋಬೇಕು. ಒಬ್ಬರಿಗೆ 100 ರುಪೀಸು. ಗಾಡಿ ಪಾರ್ಕಿಂಗಿಗೆ ಮತ್ತು ಗಾಡಿ ಎಂಟ್ರೆನ್ಸ್ ಫೀಸ್ ಬಂದು 200 ರುಪೀಸ್ ಕಲೆಕ್ಟ್ ಮಾಡ್ತಾರೆ. ಹಂಗಾಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು KRS ಡ್ಯಾಮ್ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. KRS ಅಂದರೆ ಕೃಷ್ಣರಾಜ ಸಾಗರ ಅಂತೇಳ್ಬಿಟ್ಟು. ಇದನ್ನು ನಿರ್ಮಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. 1930ರ ದಶಕದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಕಾವೇರಿ ನದಿಯ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಈ ಡ್ಯಾಮ್ನ ಕಟ್ಟಿದ್ದಾರೆ. ಡ್ಯಾಮ್ನ ಕೆಳಭಾಗದಲ್ಲಿ ಇರೋದು ಬೃಂದಾವನ ಗಾರ್ಡನ್ನು. ಈ ಪಾರ್ಕು ತುಂಬಾ ಚೆನ್ನಾಗಿದೆ. ಇಲ್ಲಿ ವಾಟರ್ ಫೌಂಟೇನ್ ಕೂಡ ಇದೆ ಮತ್ತು ವಾಟರ್ ಮ್ಯೂಸಿಕಲ್ ಫೌಂಟೇನ್ ಕೂಡ ನಡೆಯುತ್ತೆ. ಅದು ಬಂದು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವೀಗ ಡ್ಯಾಮ್ ಮುಂದ್ಗಡೆನೇ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು ಡ್ಯಾಮು. ಡ್ಯಾಮೆಲ್ಲ ನೋಡಿಕೊಂಡು ಈ ಕಡೆ ಬೃಂದಾವನ್ ಗಾರ್ಡನ್ನ ನೋಡೋಣ ಅಂತೇಳ್ಬಿಟ್ಟು ಬೃಂದಾವನ್ ಗಾರ್ಡನ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಮರ ಗಿಡಗಳು ತುಂಬಾ ಚೆನ್ನಾಗಿರೋ ಫ್ಲವರ್ಸು ಎಲ್ಲ ಇತ್ತು ಮತ್ತು ವಾಟರ್ ಫೌಂಟೇನ್ ಕೂಡ ಇತ್ತು. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಸಂಜೆ ಟೈಮು ಒಂದು 6 ಗಂಟೆಗೆಲ್ಲ ಹೋದರೆ ಆಗ್ತಾನೆ ಸನ್ಸೆಟ್ ಆಗ್ತಾ ಇರುತ್ತೆ. ಆವಾಗ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಕೂಡ ಇರುತ್ತಂತೆ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಬಟ್ ನಾವು ಹೋದಾಗ ಮಧ್ಯಾಹ್ನ ಒಂದು 4 ಗಂಟೆ ಆಗಿತ್ತು. ಪಾರ್ಕ್ ಒಳಗಡೆ ಎಲ್ಲ ಹೋಗಿ ವಾಟರ್ ಫೌಂಟೇನ್ ಎಲ್ಲ ಮಕ್ಳಿಗೆ ತೋರಿಸಿ ಅಲ್ಲಿದ್ದಂಥ ವೆರೈಟಿ ಆಫ್ ಫ್ಲವರ್ಸ್ಗಳನ್ನ ಕೂಡ ಮಕ್ಕಳಿಗೆಲ್ಲ ತೋರಿಸ್ಬಿಟ್ಟು ಪಾರ್ಕೆಲ್ಲ ಸುತ್ತಾಡೋದ್ರೊಳಗೆ 1 ಅವರ್ ಆಯಿತು. ಮತ್ತು ಬಿಸಿಲಲ್ಲಿ ಜರ್ನಿ ಮಾಡಿದ್ರಿಂದ ಪಾರ್ಕಲ್ಲಿ ತಣ್ಣಗೆ ಗಾಳಿ ಬೇರೆ ಬರ್ತಾ ಇತ್ತಲ್ಲ, ಹಂಗಾಗಿ ಮರದ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕೂತಿದ್ದು ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಮತ್ತು ಮೆಮೊರಿಗೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದಷ್ಟು ಫೋಟೋಸ್ಗಳನ್ನ ಪಾರ್ಕಲ್ಲಿ ತೆಕ್ಕೊಂಡು ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಹೊರಟ್ವಿ.
ಫೋಟೋಸ್ ಎಲ್ಲ ತೆಕ್ಕೊಂಡಾದಮೇಲೆ ನಾವು ನೇರ ಹೊರಟಿದ್ದು ಅರಮನೆ ಕಡೆಗೆ. ಇಲ್ಲೂ ಕೂಡ ಎಂಟ್ರೆನ್ಸ್ ಟಿಕೆಟ್ ಇದೆ, ಒಬ್ಬರಿಗೆ 130 ರೂಪಾಯಿ. ಹಾಲಿಡೇಸ್ ಆಗಿರೋದ್ರಿಂದ ಮತ್ತು ದಸರಾ ಟೈಮ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಹಂಗೋ ಹಿಂಗೋ ನಾವು ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಅರಮನೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಹೊರಗಡೆಯಿಂದ ನಿಂತು ನೋಡ್ತಾ ಇರೋವಾಗ ಅರಮನೆ ತುಂಬ ದೊಡ್ಡದಾಗಿ ಕಾಣಿಸ್ತಿತ್ತು. ತುಂಬಾ ಖುಷಿ ಆಯಿತು. ಇದು ವಿಶ್ವಪ್ರಸಿದ್ಧ ಮೈಸೂರು ಒಡೆಯರ ಅರಮನೆ. ಇದರ ನಿರ್ಮಾಣ 1912ರಲ್ಲಿ ಪೂರ್ಣ ಆಗಿದೆ. ಇದರ ವಿನ್ಯಾಸ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ಮಾಡಲಾಗಿದೆ. ಯುರೋಪಿನ ಮತ್ತು ಭಾರತೀಯ ಶಿಲ್ಪಕಲೆಯನ್ನು ಒಳಗೊಂಡಂಥ ಈ ಅರಮನೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಅರಮನೆಯ ಬೃಹತ್ತಾಕಾರದ ಕಂಬಗಳು, ಸುಂದರವಾದ ಕಮಾನುಗಳು, ಬಂಗಾರದ ಸಿಂಹಾಸನ ಎಲ್ಲವೂ ತುಂಬಾ ಅದ್ಭುತವಾಗಿದ್ವು. ನಿಜ ಫ್ರೆಂಡ್ಸ್, ನೀವು ಅದನ್ನು ಮಿಸ್ ಮಾಡ್ಕೋಬೇಡಿ. ಯಾವಾಗಲಾದರೂ ನಿಮಗೆ ಟೈಮ್ ಸಿಕ್ಕಾಗ ದಸರಾ ಟೈಮಲ್ಲಿ ಒಂದು ಸಲ ಹೋಗಿ ಅರಮನೆನ ನೋಡಿರಿ. ನಿಜವಾಗ್ಲೂ ಲೈಫಲ್ಲಿ ಒಂದು ಸಲ ಮೈಸೂರು ಅರಮನೆನ ನೋಡಬೇಕು. ನೋಡ್ತಾ ಇರೋ ನಾವೇ ಪುಣ್ಯವಂತರು ಅಂತ ಅನಿಸ್ಬಿಡುತ್ತೆ. ಅರಮನೆ ಒಳಗಡೆ ಡೀಟೇಲಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು, ತುಂಬಾ ಕ್ರೌಡ್ ಇತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸಾರಿ ಫ್ರೆಂಡ್ಸ್. ಅಲ್ಲಿಂದ ನಾವು ಅರಮನೆ ಮುಂದ್ಗಡೆ ಬಂದ್ವಿ, ಯಾಕಂದರೆ ಲೈಟ್ ಶೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ. ಹೆಂಗೂ ಸರಿಯಾದ ಟೈಮಿಗೆ ಬಂದಿದ್ದೀವಿ, ಅದನ್ನು ಕೂಡ ನೋಡೋಣ, ಮಕ್ಳಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅರಮನೆ ಮುಂದ್ಗಡೆ ಲೈಟ್ ಶೋ ನೋಡಲಿಕ್ಕೆ ಅಂತಲೇ ಸ್ಟೇಜ್ ಹಾಕಿದ್ದಾರೆ. ಅಲ್ಲಿ ಬಂದು ಕೂತ್ಕೊಂಡು ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ಕೂತ್ಕೊಂಡಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಸಮಯ ಒಂದು 6:30, 6:45 ಆಗಿತ್ತು ಅನಿಸುತ್ತೆ. ಸನ್ಸೆಟ್ ಆಗ್ತಾ ಇತ್ತು. ಹಂಗಾಗಿ ಅರಮನೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ವ್ಯೂ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಸೂರ್ಯ ಮುಳುಗ್ತಾ ಅರಮನೆಗೆ ಒಂಥರ ಬಂಗಾರದ ಕಲರ್ ಥರ ಬರ್ತಾ ಇತ್ತು. ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇತ್ತು, ಆ ರೀತಿ ಇತ್ತು. ಈಗ ಸ್ವಲ್ಪ ಅಷ್ಟೇ ಲೈಟ್ಸ್ನ ಆನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಅರಮನೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನಾವು ಇಲ್ಲಿಂದ ಅಷ್ಟು ದೂರ ಪ್ರಯಾಣ ಮಾಡಿ ದಸರಾ ಟೈಮಲ್ಲಿ ರಿಸ್ಕ್ ತೊಗೊಂಡು ಹೋಗಿದ್ದಕ್ಕೂ ಕೂಡ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ನಿಜ ಹೇಳ್ತೀನಿ, ನೀವು ಟೈಮ್ ಮಾಡಿಕೊಂಡು ದಸರಾ ಟೈಮಲ್ಲಿ ಮಿಸ್ ಮಾಡದೆ ಅರಮನೆ ಲೈಟ್ ಶೋನ ನೋಡೋಕ್ಕೆ ಹೋಗ್ರಿ. ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಲೈಟ್ ಆನ್ ಮಾಡೋದಕ್ಕೂ ಮುಂಚೆ ಈ ರೀತಿ ಕಾಣ್ತಾ ಇತ್ತು. ಲೈಟ್ ಆನ್ ಮಾಡಿದ ಮೇಲೆ ಯಾವ ರೀತಿ ಕಾಣ್ತಾ ಇತ್ತು ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಲೈಟ್ ಆನ್ ಆಗಿದೆ, ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ನಿಜವಾಗ್ಲೂ ಸಾವಿರಾರು ಲೈಟ್ಗಳನ್ನ ಒಂದೇ ಸಲ ಆನ್ ಮಾಡಿದಾಗ ಅರಮನೆ ಬಂಗಾರದ ಕೋಟೆ ಥರ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗಂತೂ. ನೋಡಿ ನೀವು ಯಾವ ರೀತಿ ಕಾಣ್ತಿದೆ ಅಂತೇಳಿ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಎಲ್ಲರೂ ಕೂಡ ಒಂದೇ ಸಲ ಲೈಟ್ ಆನ್ ಆದಾಗ ಎಲ್ಲರೂ ವಿಡಿಯೋ ಮಾಡ್ಕೋತಾ ಇದ್ದರು. ನಾವು ಕೂಡ ವಿಡಿಯೋ ಮಾಡ್ಕೊಂಡ್ವಿ. ಮತ್ತು ತುಂಬ ಜನ ಫೋಟೋಸ್ಗಳ್ನ ತೆಗೆಸ್ಕೊತಾ ಇದ್ದರು. ನಾವು ಕೂಡ ಒಂದಷ್ಟು ಫೋಟೋಸ್ಗಳ್ನ ತೆಗೆಸ್ಕೊಂಡು ಆ ಲೈಟಿಂಗ್ಸ್ನೆಲ್ಲ ನೋಡಿ ಅಲ್ಲಿಂದ ಹೊರಗಡೆ ಬಂದ್ವಿ. ನೋಡಿರಿ, ಜನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಜನ ಬಂದಿದೆ ಅಂತೇಳಿ. ಅದು ಎಷ್ಟು ಜನ ಇತ್ತು ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗ್ದು ಅಷ್ಟು ಜನ ಇದ್ದರು. ನೋಡಿ ಅರಮನೆ ಈ ರೀತಿ ಕಾಣಿಸ್ತಾ ಇದೆ. ಅಲ್ಲಿಂದ ಹೊರಗಡೆ ಬಂದು ಹೋಗೋಣ ಅಂತೇಳ್ಬಿಟ್ಟು ವಾಪಸ್ಸು ಹೊರಟ್ವಿ. ರಸ್ತೆಯಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಈ ರೀತಿ ಮೈಸೂರಿನ ರಸ್ತೆಗಳನ್ನು ಅಲಂಕಾರ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಮಹಾರಾಜರ ಚಿತ್ರಗಳು, ಅರಮನೆ ಚಿತ್ರ, ಆಮೇಲೆ ಕೆಂಪು ನಂಜಮ್ಮಣ್ಣಿ ಚಿತ್ರಗಳು,
ಈ ಥರ ಎಲ್ಲ ರೈತರ ಚಿತ್ರ ಆ ಥರ ಎಲ್ಲ ಥರದ ಚಿತ್ರಗಳನ್ನು ಲೈಟಿಂಗ್ಸಲ್ಲಿ ಮಾಡಿದರು. ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ನೋಡಿ ಹೇಳಿದ್ನಲ್ಲ, ರೈತರ ಚಿತ್ರ ಕೂಡ ಇಲ್ಲಿ ಇತ್ತು. ಈ ಥರ ಎಲ್ಲ ಲೈಟಿಂಗ್ಸನ್ನು ಆನ್ ದ ವೇ ಬರ್ತಾ ಮಕ್ಕಳಿಗೆ ತೋರಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೋಡಿ ಹೊರಗಡೆಯಿಂದ ಅರಮನೆ ಲೈಟಿಂಗ್ಸ್ ಆನ್ ಆದಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಪಕ್ಕನೇ ಕುದುರೆ ಗಾಡಿ ಹೋಗ್ತಾ ಇತ್ತು, ಅದನ್ನು ಕೂಡ ಸ್ವಲ್ಪ ವಿಡಿಯೋ ಕವರೇಜ್ ಮಾಡ್ಕೊಂಡ್ವಿ. ನೋಡಿ ಅರಮನೆ ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇತ್ತು. ಇದಷ್ಟು ನೋಡಿಕೊಂಡು ಮತ್ತೆ ಮೈಸೂರು ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ಮೈಸೂರು ಟ್ರಿಪ್ನ ಪಾರ್ಟ್ 2 ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.